ವಿದ್ಯಾರ್ಥಿಗಳೇ, ಆನ್ ಚಿಲ್ಡ್ರನ್ ಯೂನಿಟಿಗೆ ಸಂಬಂಧಿಸಿದಂತೆ MCQ ಕ್ವಶನ್ಸ್ ಬಂದು ಮೊದಲನೇ ಕ್ವಶನ್ನು, ಮ್ಯಾಚ್ ದಿ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ದಿ ಪೊಯಮ್ ಆನ್ ಚಿಲ್ಡ್ರನ್ ಅಂಡ್ ಚೂಸ್ ದಿ ಕರೆಕ್ಟ್ ಆಪ್ಷನ್ಸ್. ಅಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಲಿವಿಂಗ್ ಆ್ಯರೋಸ್ ಅಂತಂದರೆ ಪೇರೆಂಟ್ಸು. ನೆಕ್ಸ್ಟ್ ಬೌಸ್ ಅಂತಂದರೆ ಲಿವಿಂಗ್ ಆ್ಯರೋಸ್ ಮೀನ್ಸ್ ಚಿಲ್ಡ್ರನ್, ಬೌಸ್ ಮೀನ್ಸ್ ಪೇರೆಂಟ್ಸ್, ಆರ್ಚರ್ ಮೀನ್ಸ್ ದ ಗಾಡ್. ದೆನ್ ದ ಕರೆಕ್ಟ್ ಆನ್ಸರ್ ಈಸ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೀವಲ್ಲಿ ಕಾನ್ಸೆಪ್ಟ್ಸನ್ನು ನೀವು ನೋಡ್ಬೋದು. ರೈಟರ್ ಲಿವಿಂಗ್ ಆ್ಯರೋಸ್ ಅಂತ ಜೀವಂತಿಕೆಯ ಬಾಣಗಳು ಅಂತ ಕರೆಯೋದು ಮಕ್ಕಳನ್ನು ಕರೆಯುವಂಥದ್ದು. ಬೌಸ್ ಅನ್ನುವಂತಹದ್ದು ಯಾರಾಗ್ತಾರೆ, ಪೇರೆಂಟ್ಸ್ ಆಗಿರುತ್ತೆ. ಆರ್ಚರ್ ಅಂತಂದರೆ ಬಿಲ್ಲುಗಾರ ಅಂತ ಯಾರನ್ನು ಕರೀತಾರೆ ಅಂದರೆ ಗಾರ್ಡನ್ನು ಕರೆಯುವಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಬಂದು, ಅಕಾರ್ಡಿಂಗ್ ಟು ದ ಪ್ರಾಫಿಟ್ ದ ಪೇರೆಂಟ್ಸ್ ಶುಡ್ ನಾಟ್ ಸೀಕ್ ಟು ಮೇಕ್ ದ ಚಿಲ್ಡ್ರನ್ಸ್ ಲೈಕ್ ದೆಮ್ ಬಿಕಾಸ್. ಅಂದರೆ ಪೇರೆಂಟ್ಸು ತಮ್ಮಂತೆ ನಮ್ಮ ಮಕ್ಕಳು ಆಗಬೇಕು ಅಂತ ಬಯಸಬಾರ್ದು. ಏನಕ್ಕೆ ಅಂತಂದರೆ ಆನ್ಸರ್ ಬಂದು ದೇ ಲೀವ್ ಇನ್ ದ ಹೌಸ್ ಆಫ್ ಟುಮಾರೋ. ಅಂದರೆ ಅವರು ಎಲ್ಲಿ ಅವರ ಜೀವಿತ ಅನ್ನೋದು ಇರುತ್ತೆ ಅಂತಂದರೆ ನಾಳಿನ ಜೀವಿತ, ಅಂದರೆ ಭವಿಷ್ಯದಲ್ಲಿ ಅವರ ಬದುಕು ಅನ್ನೋದು ಇರುತ್ತೆ. ನೆಕ್ಸ್ಟ್ ಚೂಸ್ ದಿ ಸ್ಟೇಟ್ಮೆಂಟ್ ವಿಚ್ ಇನ್ಕರೆಕ್ಟ್, ಅಂದರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನು ನೋಡಬೇಕು. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಬಂದು ಇಲ್ಲಿ ಆನ್ಸರ್ ಮೂರನೇ ಕ್ವಶನ್ಸ್ಗೆ ಆನ್ಸರ್ ಬಂದು ಬಿ ಇಸ್ ದ ಕರೆಕ್ಟ್ ಆನ್ಸರ್. ಬಟ್ ನಾನಲ್ಲಿ ನೀವು ವಿಟಿನಲ್ಲಿ ನೋಡ್ತಾ ಇದ್ದೀರಿ ಡಿ ಅಂತ ಟಿಕ್ ಮಾಡಿದ್ದೀನಿ, ಬಟ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಪೇರೆಂಟ್ಸ್ ಮೇ ಹೌಸ್ ದ ಸೋಲ್ಸ್ ಆಫ್ ದಿ ಚಿಲ್ಡ್ರನ್, ಅಂದರೆ ಇದು ತಪ್ಪಾದಂತಹ ಸೆಂಟೆನ್ಸು. ಏನಕ್ಕೆ ಅಂತಂದರೆ ಮಕ್ಕಳ ಒಂದು ಮನಸ್ಸೇನಿದೆಯೋ ಅವರಿಗೆ ಖಂಡಿತವಾಗ್ಲೂ ಪೇರೆಂಟ್ಸ್ ಏನು ಆಶ್ರಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಿ ಇಸ್ ದ ಕರೆಕ್ಟ್ ಆನ್ಸರ್, ಅದನ್ನು ಕರೆಕ್ಷನ್ ಮಾಡ್ಕೋಬೇಕು. ಫೋರ್ತ್ ಕ್ವಶನ್ ಬಂದು, ದ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಡ್ಯಾಶ್ ಟು ದಿ ಚಿಲ್ಡ್ರನ್ ಇನ್ ದ ಪೊಯಮ್ ಬೈ ಗಿಬ್ರಿಯಾನ್. ಗಿಬ್ರಿಯಾನ್ ಹೇಳಿರುವಂತಹದ್ರಲ್ಲಿ ಪ್ರಾಪರ್ಟಿ ಏನನ್ನು ಕೊಡಬಹುದು ಅಂತ ಹೇಳ್ತಾರೆ ಅನ್ನುವಂಥದ್ದು. ಅಲ್ಲಿ ಆನ್ಸರ್ ಏನಪ್ಪ ಅಂತಂದರೆ ಪ್ರೀತಿಯನ್ನು ಕೊಡಬಹುದು, ಒಲವನ್ನು ಕೊಡಲಿಕ್ಕೆ ಸಾಧ್ಯ ಅನ್ನುವಂಥ. ಲವ್ ಈಸ್ ದ ಕರೆಕ್ಟ್ ಆನ್ಸರ್, ಅಂದರೆ ಎ ಇಸ್ ದ ಕರೆಕ್ಟ್ ಆನ್ಸರ್. ಡ್ರೀಮ್ಸ್ ಕೊಡಲಿಕ್ಕಾಗಲ್ಲ, ಥಾಟ್ಸ್ ಕೊಡಲಿಕ್ಕಾಗಲ್ಲ, ಗ್ಲಾಡ್ನೆಸ್ಸನ್ನು ಕೊಡಲಿಕ್ಕೆ ಆಗಲ್ಲ, ಅಲ್ಲಿ ಹೇಳಿಲ್ಲ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಬಂದು, ದ ಸೋಲ್ಸ್ ಆಫ್ ದಿ ಚಿಲ್ಡ್ರನ್ ಡ್ವೆಲ್ ಅಂತಂದರೆ ಇದೆ ಅಂತ. ಇಲ್ಲಿ ಮಕ್ಕಳ ಜೀವಿತ ಅನ್ನೋದು ಎಲ್ಲಿದೆ ಅಂತಂದರೆ ಕರೆಕ್ಟ್ ಆನ್ಸರ್ ಬಂದು ದ ಹೌಸ್ ಆಫ್ ಟುಮಾರೋ ಅಂತ. ಅವರ ಮಕ್ಕಳ ಜೀವಿತ ಅನ್ನೋದು ಇರೋದು ಅಂದರೆ ಹೌಸ್ ಆಫ್ ಟುಮಾರೋ ಅಂದರೆ ನಾಳೆ ಅಂತಂದರೆ ಭವಿಷ್ಯತ್ ಅನ್ನುವಂಥ ಭವಿಷ್ಯತ್ ಏನಿದೆಯೋ ಅಲ್ಲಿ ಅವರ ಜೀವಿತ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 6 ಬಂದು, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂಡ್ ರೀಸನ್ ವಿತ್ ರೆಸ್ಪೆಕ್ಟ್ ಟು ದಿ ಆನ್ ಚಿಲ್ಡ್ರನ್ ಅಂಡ್ ಆನ್ಸರ್. ಸ್ಟೇಟ್ಮೆಂಟ್ಸ್ ಬಂದು ಪೇರೆಂಟ್ಸ್ ಮೇ ಗಿವ್ ದೇರ್ ಲವ್, ಅಂದರೆ ಪೇರೆಂಟ್ಸ್ ಏನನ್ನು ಕೊಡಬಹುದು, ಪ್ರೀತಿಯನ್ನು ಕೊಡಬಹುದು, ಬಟ್ ನಾಟ್ ದೇರ್ ಥಾಟ್ಸ್ ಟು ದಿ ಚಿಲ್ಡ್ರನ್. ಥಾಟ್ಸನ್ನು ಕೊಡಲಿಕ್ಕಾಗಲ್ಲ. ಕರೆಕ್ಟಾಗಿದೆ ಸ್ಟೇಟ್ಮೆಂಟ್ಸ್. ರೀಸನ್ ಏನಿದೆ, ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್, ಮಕ್ಕಳಿಗೆ ಯಾವಾಗಲೂ ಅವರ ಸ್ವಂತಿಕೆಯಾದಂತಹ ಥಾಟ್ಸ್ ಇರುತ್ತೆ. ಅಂದರೆ ಎ ಇಸ್ ದ ಕರೆಕ್ಟ್ ಆನ್ಸರ್. ಬೋತ್ ದ ಸ್ಟೇಟ್ಮೆಂಟ್, ಬೋತ್ ಅಂದರೆ ಎರಡೂ, ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್ ಅನ್ನುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7 ಬಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಹುಮೆನ್ ಅನ್ನುವಂತಹದ್ದು ಏನನ್ನು LDA ಬೇಬಿ ಅನ್ನೋದು ಕರೆಕ್ಟ್ ಆದಂಥ ಆಪ್ಷನ್ನು. ಚಿಲ್ಡ್ರನ್ ಅನ್ನುವಂತಹದ್ದು ಆ್ಯರೋಸ್ ಏನಿದೆಯೋ ಲಿವಿಂಗ್ ಆ್ಯರೋಸ್ ಅದು ಕರೆಕ್ಟ್. ಪೇರೆಂಟ್ಸ್ ಬೌಸ್ ಅನ್ನುವಂಥದ್ದು. ಹಾಗಾಗಿ ಕರೆಕ್ಟ್ ಆದಂಥ ಆಪ್ಷನ್ ಯಾವುದಪ್ಪ ಅಂತಂದರೆ ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಆಗಿರುವಂಥದ್ದನ್ನು ನೋಡ್ತೀವಿ. ಕ್ವಶನ್ ನಂಬರ್ 8 ಬಂದು ಸ್ಟೇಟ್ಮೆಂಟು ಪೇರೆಂಟ್ಸ್ ಮೇ ಸ್ಟ್ರೈವ್ ಟು ಬಿ ಲೈಕ್ ಚಿಲ್ಡ್ರನ್ ಕರೆಕ್ಟಾಗಿದೆ, ಬಟ್ ಡು ನಾಟ್ ಮೇಕ್ ದ ಚಿಲ್ಡ್ರನ್ ಲೈಕ್ ದೆಮ್, ಒಂದು ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ನೆಕ್ಸ್ಟ್ ರೀಸನ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್, ರೀಸನನ್ನು ಕರೆಕ್ಟಾಗಿದೆ. ಅಂದರೆ ಜೀವಿತ ಅನ್ನುವಂಥದ್ದು ಯಾವಾಗಲೂ ಹಿಮ್ಮುಖ ಚಲನೆ ಇರಲ್ಲ, ಹಿಂದಕ್ಕೆ ಹೋಗಲ್ಲ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಪೇರೆಂಟ್ಸ್ ಇವತ್ತು ಮಕ್ಕಳಂತಾಗಬೇಕು ಹೊರತುವಾಗಿ ಮೊದಲನೇ ಸ್ಟೇಟ್ಮೆಂಟ್ ಇರೋಂಥದ್ದು. ಪೇರೆಂಟ್ಸ್ ಮೇ ನಾಟ್ ಸ್ಟ್ರೈವ್ ಟು ಬಿ ಲೈಕ್ ಚಿಲ್ಡ್ರನ್ ಅಂದರೆ ಪೇರೆಂಟ್ಸ್ ಮಕ್ಕಳಂತಾಗಬೇಕು ಹೊರತುವಾಗಿ ಮಕ್ಕಳು ಪೇರೆಂಟ್ಸ್ ಅಂತ ಆಗಬಾರ್ದು, ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಡು ನಾಟ್ ಮೇಕ್ ದ ಚಿಲ್ಡ್ರನ್ ಲೈಕ್ ದೆಮ್, ಇದು ಮಕ್ಕಳು ಪೇರೆಂಟ್ಸ್ ಅಂತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು ಅಂತಂದರೆ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್, ಲೈಫ್ ಯಾವಾಗಲೂ ಹಿಂದಕ್ಕೆ ಹೋಗಲ್ಲ. ಹಾಗಾಗಿ ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 9 ಬಂದು, ದ ಮೇನ್ ಸ್ಪೀಕರ್ ಆಫ್ ದ ಪೊಯಮ್ ಇನ್ ದ ಆನ್ ಚಿಲ್ಡ್ರನ್. ಈ ಒಂದು ಪದ್ಯದಲ್ಲಿ ಸ್ಪೀಕರ್ ಯಾರು ಮಾತಾಡ್ತಾ ಇರೋರು ಅಂತಂದರೆ ವುಮೆನ್ ಅಲ್ಲ, ಮಗುವನ್ನು ನಿಂತ್ಕೊಂಡಿರ್ತಾರೆ ಅಷ್ಟೇ. ಸಿ ಇಸ್ ದ ಕರೆಕ್ಟ್ ಆನ್ಸರ್, ಅಂದರೆ ಪ್ರಾಫಿಟ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 10 ಬಂದು, ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಆನ್ ಚಿಲ್ಡ್ರನ್ ಡ್ಯಾಶ್ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಯಾರು ಅಂದರೆ
ಚಿಲ್ಡ್ರನ್ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಅಂದರೆ ಆಸೆಯ ಪ್ರತೀಕವಾಗಿದ್ದಾರೆ ಯಾರು ಮಕ್ಕಳು ಅಂತ. ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಅಂದರೆ ಆಸೆಯ ಪ್ರತೀಕ ಆಗಿದ್ದಾರೆ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 11 ಬಂದು ಇನ್ ಆನ್ ಚಿಲ್ಡ್ರನ್ ಡ್ಯಾಶ್ ಬೆಂಡ್ಸ್ ದ ಬೌ ಟು ಸೆಂಡ್ ದ ಆ್ಯರೋಸ್ ಸ್ವಿಫ್ಟ್ ಅಂಡ್ ಫಾರ್ ಅಂತ. ಆರ್ಚರ್ ಅಂತ. ಆರ್ಚರ್ ಬೆಂಡ್ಸ್ ದ ಬೌ ಅಂತ. ಆರ್ಚರ್ ಕೈಯಲ್ಲಿ ಯಾರಿರ್ತಾರೆ ಅಂದರೆ ಬೌ ಅಂತಂದರೆ ದಟ್ ಮೀನ್ಸ್ ಪೇರೆಂಟ್ಸ್ ಇರ್ತಾರೆ ಅಂತ. ಏನಕ್ಕೆ ಅಂತಂದರೆ ಮಕ್ಕಳು ಯಾವ ಗುರಿಯನ್ನು ತಲುಪಬೇಕೋ ಆ ಗಮ್ಯವನ್ನು ತಲುಪಲಿಕ್ಕೆ ಅದರಿಂದ ಸಾಧ್ಯ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 12 ಬಂದು ಹೂ ಆಸ್ಕ್ಸ್ ಇನ್ ದ ಪೊಯಮ್ ಆನ್ ಚಿಲ್ಡ್ರನ್ ಟು ಸ್ಪೀಕ್ ಟು ದೆಮ್ ಆಫ್ ಚಿಲ್ಡ್ರನ್. ಆನ್ಸರ್ ಈಸ್ ಯಾರು ಕೇಳ್ತಾರೆ ಅಂತ ಅಂದರೆ ಹೂ ಆಸ್ಕ್ಸ್ ಇನ್ ದ ಪೊಯಮ್ ಆನ್ ಚಿಲ್ಡ್ರನ್ ಟು ಸ್ಪೀಕ್ ಟು ದೆಮ್ ಆಫ್ ಚಿಲ್ಡ್ರನ್ ಅಂತ. ಯಾರು ಮಾತಾಡಬೇಕು ಅಂತ ಕೇಳ್ತಾರೆ ಅಂತಂದರೆ ವುಮೆನ್ ಅಂತ. ವುಮನ್ ಏನಿದೆಯೋ ವುಮನ್ ಕೇಳುವಂಥದ್ದಾಗಿದೆ. ಹಾಗಾಗಿ ಕ್ವಶನ್ ನಂಬರ್ 12ಗೆ ಆನ್ಸರ್ ಬಂದು ಎ ಇಸ್ ದ ಕರೆಕ್ಟ್ ಆನ್ಸರ್. ಬಟ್ ನಾನು ಡಿ ಅಲ್ಲಿ ಮಾರ್ಕ್ ಮಾಡಿದ್ದೀನಿ, ಅದನ್ನು ಕರೆಕ್ಷನ್ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 13 ಬಂದು ಇನ್ ಆನ್ ಚಿಲ್ಡ್ರನ್ ದ ಆರ್ಚರ್ ಯೂಸಸ್ ದಿ ಡ್ಯಾಶ್ ಅಂತ ಇದೆ ಟು ಸೆಂಡ್ ದಿ ಫೋರ್ತ್ ಲಿವಿಂಗ್ ಆ್ಯರೋಸ್. ಯಾರನ್ನ ಆರ್ಚರ್ ಅಂದರೆ ದೇವರು ಬಳಕೆ ಮಾಡ್ಕೊಳ್ತಾರೆ ಅಂದರೆ ಬೋ ಇಸ್ ದ ಕರೆಕ್ಟ್ ಆನ್ಸರ್. ಬೋ ಅಂತಂದರೆ ಇಲ್ಲಿ ಸಿಂಬಾಲಿಕ್ಕಾಗಿ ಪೇರೆಂಟ್ಸನ್ನು ಬೋಗೆ ಹೋಲಿಕೆ ಮಾಡಿರುವಂಥದ್ದನ್ನು ನೋಡ್ತೀವಿ. ಹಾಗಾಗಿ ಬೋ ಸೆಂಡ್ಸ್ ಫೋರ್ತ್ ದಿ ಲಿವಿಂಗ್ ಆ್ಯರೋಸ್. ಮಕ್ಕಳು ಜೀವಂತಿಕೆಯ ಬಾಣಗಳು ಯಾವ ಗುರಿಯನ್ನು ಮುಟ್ಟಬೇಕು ಅನ್ನೋದನ್ನು ನಿರ್ಧರಿಸೋದು ದೇವರು ಯಾರನ್ನು ಬಳಕೆ ಮಾಡಿಕೊಂಡು ಅಂತಂದರೆ ಬೋ ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಮೀನ್ಸ್ ಪೇರೆಂಟ್ಸ್ ಅಂತ. ಎ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 14 ಬಂದು ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್ ಲೈಫ್ಸ್ ಡಸ್ ನಾಟ್ ಗೋ ಬ್ಯಾಕ್ವರ್ಡ್ ಅಂತ. ಹಿಮ್ಮುಖ ಚಲನೆ ಇರಲ್ಲ. ಅಲ್ಲಿ ಫಾರ್ವರ್ಡ್ ಕೊಟ್ಟಿದ್ದಾರೆ, ಫಾರ್ ಕೊಟ್ಟಿದ್ದಾರೆ, ಸ್ವಿಫ್ಟ್ ಕೊಟ್ಟಿದ್ದಾರೆ. ಬ್ಯಾಕ್ವರ್ಡ್ ಅಂದರೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 15 ಬಂದು ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಟ್ಯಾರಿ ವಿತ್ ಎಸ್ಟರ್ಡೇ ಅಂತ. ಅದು ಟ್ಯಾರಿ ಮೀನ್ಸ್ ದಟ್ ಮೀನ್ಸ್ ಸ್ಟಾಪ್ಸ್ ಅಂತ. ಯಾವುದೇ ಕಾರಣಕ್ಕೂ ನಿನ್ನೆಯ ಜೊತೆಗೆ ಬದುಕನ್ನೋದಿರಲ್ಲ ಅಂತ ಸ್ಟರ್ಡೇ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 16 ಬಂದು ಇನ್ ದ ಪೊಯಮ್ ಆನ್ ಚಿಲ್ಡ್ರನ್ ದ ಆರ್ಚರ್ ಸ್ಟ್ಯಾಂಡ್ಸ್ ಫಾರ್. ಸ್ಟ್ಯಾಂಡ್ಸ್ ಅಂದರೆ ಸೂಚಿಸುತ್ತದೆ ಅಂತ. ಆರ್ಚರ್ ಅನ್ನುವಂಥ ಪದ ಏನನ್ನು ಸೂಚಿಸುತ್ತೆ? ಗಾಡನ್ನು ಸೂಚಿಸುತ್ತೆ. ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 17 ಬಂದು ದ ಸೋಲ್ಸ್ ಆಫ್ ದಿ ಚಿಲ್ಡ್ರನ್ ಡ್ವೆಲ್ ಇನ್ ದ ಹೌಸ್ ಆಫ್. ಮಕ್ಕಳ ಜೀವಿತ ಅನ್ನೋದು ಡ್ವೆಲ್ ಅಂತಂದರೆ ಇದೆ ಅಂತ. ಎಲ್ಲಿ ಇದೆ ಅಂತಂದರೆ ಟುಮಾರೋ ಅಂತ ಕರೆಕ್ಟ್ ಆನ್ಸರ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 18 ಕ್ವಶನ್ ಬಂದು ದ ಪ್ರಾಫಿಟ್ ಸೇಸ್ ದಟ್ ಗಾಡ್ ಲವ್ಸ್ ಆ್ಯರೋ ಆ್ಯಂಡ್ ದಟ್ ಫ್ಲೈಸ್ ಸೊ ಈ ಲವ್ಸ್ ಆಲ್ಸೋ ಬೋ ದಟ್ ಈಸ್. ಅಂದರೆ ಕ್ವಶನ್ ಅರ್ಥ ಏನಪ್ಪ ಅಂದರೆ ದೇವರು ಯಾವುದು ಮಕ್ಕಳನ್ನು ಮತ್ತು ಪೇರೆಂಟ್ಸನ್ನು ಇಬ್ಬರನ್ನು ಪ್ರೀತಿಸ್ತಾನೆ. ಮಕ್ಕಳು ಅನ್ನುವಂಥ ಪದ ಆ್ಯರೋಸ್ ಅಂತ, ಬೋ ಅನ್ನುವಂಥದ್ದು ಪೇರೆಂಟ್ಸ್ ಅಂತ. ಆನ್ಸರ್ ಬಂದು ದಟ್ ಈಸ್ ಸ್ಟೇಬಲ್ ಅಂತ. ಅಂದರೆ ಬೋ ಏನಿದೆಯೋ ಅಂದರೆ ಬೋ ಅನ್ನುವಂಥ ಪದ ಪೇರೆಂಟ್ಸ್ಗೆ ರೆಫರ್ ಆಗುವಂಥ ಪದ, ಅದು ಸ್ಟೇಬಲ್ ಆಗಿರುತ್ತೆ. ಸ್ಟೇಬಲ್ ಅಂದರೆ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಅಂದರೆ ಪೇರೆಂಟ್ಸ್ ಜೀವನ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 19 ಬಂದು ದ ಪ್ರಾಫಿಟ್ ಸೇಸ್ ಲೆಟ್ ಯುವರ್ ಬೆಂಡಿಂಗ್ಸ್ ಇನ್ ದ ಆರ್ಚಸ್ ಆ್ಯಂಡ್ ಫಾರ್. ನೋಡಿ, ಲೆಟ್ ಯುವರ್ ಬೆಂಡಿಂಗ್ಸ್ ಅಂದರೆ ನಂಬಿಕೆ ಅಂತ, ಫೇತ್ ಅಂತ ಅರ್ಥ. ಇನ್ ದ ಆರ್ಚರ್ಸ್ ಆ್ಯಂಡ್ಸ್ ಫಾರ್ ನಮ್ಮ ಯಾವಾಗಲೂ ಪ್ರಾಫಿಟ್ ಹೇಳ್ತಾನೆ, ಏನಂತ ಹೇಳ್ತಾನೆ ಅಂದರೆ ನಿಮ್ಮ ನಂಬಿಕೆಯನ್ನು ಯಾವುದ್ರ ಮೇಲೆ ಇಡ್ರಿ ಅಂತಂದರೆ ದೇವರ ಮೇಲೆ ಇಡಿ ಅಂತ ಹೇಳ್ತಾನೆ. ಬಿ ಫಾರ್ ದ ಗ್ಲ್ಯಾಡ್ನೆಸ್, ಸಂತೋಷವನ್ನು ಖಂಡಿತವಾಗ್ಲೂ ನೀವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ 19ಗೆ ಆನ್ಸರ್ ಬಂದು ಡಿ ಆಗಿದೆ. ಕ್ವಶನ್ ನಂಬರ್ 20 ಬಂದು ವಿಚ್ ಈಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದಿ ಪೊಯಮ್ ಆನ್ ಚಿಲ್ಡ್ರನ್ ಅಂತ ಇದೆ. ಯಾವುದು ತಪ್ಪಾದಂಥ ಸ್ಟೇಟ್ಮೆಂಟ್ ಅಂತ. ಪೇರೆಂಟ್ಸ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಪೇರೆಂಟ್ಸ್ ಅಂತ ಇರಬಾರ್ದು, ಅಲ್ಲಿ ಚಿಲ್ಡ್ರನ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ಅಂತ ಇದ್ದಿದ್ರೆ ಅದು ಕರೆಕ್ಟಾಗಿ ಆಗ್ತಿದ್ದು. ಹಾಗಾಗಿ ಸ್ಟೇಟ್ಮೆಂಟ್ ಕ್ವಶನ್ ಏನಿದೆಯಪ್ಪ ಅಂದರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ಕರೆಕ್ಟ್ ಅಂದರೆ ತಪ್ಪಾದ ಸ್ಟೇಟ್ಮೆಂಟ್. ಹಾಗಾಗಿ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿ ಕ್ವಶನ್ ನಂಬರ್ 20. ನೆಕ್ಸ್ಟ್ ಕ್ವಶನ್ ನಂಬರ್ 21 ಇನ್ ದ ಪೊಯಮ್ ಆನ್ ಚಿಲ್ಡ್ರನ್ ದ ಪೊಯೆಟ್ ಸೇಸ್ ದಟ್ ದ ಪೇರೆಂಟ್ಸ್ ಮೇ ಹೌಸ್ ದ ಬಾಡೀಸ್ ಆಫ್ ದ ಚಿಲ್ಡ್ರನ್ ಬಟ್ ನಾಟ್ ದೇರ್ ಸೋಲ್ಸ್ ಇಸ್ ದ ಆನ್ಸರ್. ಅಂದರೆ ಸಿ ಇಸ್ ದ ಆನ್ಸರ್. ಯಾವತ್ತೂ ತಂದೆ ತಾಯಿಗಳು ನಮಗೆ ನಮ್ಮ ದೇಹಕ್ಕೆ ಆಶ್ರಯವನ್ನು ಒದಗಿಸ್ಬೋದು ಹೊರತು ಈ ಪೇರೆಂಟ್ಸ್ ಮೇ ಹೌಸ್ ಅಂದರೆ ಆಶ್ರಯ ಅಂತ ಯಾವುದಕ್ಕೆ ಒದಗಿಸ್ಲಿಕ್ಕಾಗಲ್ಲ. ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಭಗವಂತ ಕೊಡಬೇಕು, ಇಲ್ಲ ನಾವೇನೇ ಕಂಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 22 ದ ಸೋಲ್ಸ್ ಆಫ್ ದಿ ಚಿಲ್ಡ್ರನ್ಸ್ ಲೀವ್. ಮಕ್ಕಳ ಒಂದು ಜೀವಿತ ಅನ್ನುವಂಥದ್ದು, ಮನಸ್ಸು ಅನ್ನುವಂಥದ್ದು ಅಥವಾ ಅವರ ಜೀವಿತ ಅನ್ನೋದು ಎಲ್ಲಿದೆ ಅಂದರೆ ಇನ್ ದ ಹೌಸ್ ಆಫ್ ಟುಮಾರೋ ಅಕಾರ್ಡಿಂಗ್ ಟು ಖಲೀಲ್ ಗಿಬ್ರಿಯಾನ್ ಅಂತ. ಖಲೀಲ್ ಗಿಬ್ರಿಯಾನ್ ಹೇಳಿದ ಪ್ರಕಾರ ಎ ಇಸ್ ದ ಕರೆಕ್ಟ್ ಆನ್ಸರ್.
ಇನ್ ದ ಹೌಸ್ ಆಫ್ ಟುಮಾರೋ. ನೆಕ್ಸ್ಟ್ ಕ್ವಶನ್ ನಂಬರ್ 23. ಇನ್ ಆನ್ ಚಿಲ್ಡ್ರನ್ ಪೇರೆಂಟ್ಸ್ ಆರ್ ದ ಬಾಸ್ ಆ್ಯಂಡ್ ಚಿಲ್ಡ್ರನ್ಸ್ ಆರ್ ಡ್ಯಾಶ್. ಚಿಲ್ಡ್ರನ್ನನ್ನು ಏನಂತ ಕರೀತಾರೆ ಅಂತಂದರೆ ಖಲೀಲ್ ಗಿಬ್ರಾನ್ ಅವರು ಲಿವಿಂಗ್ ಆ್ಯರೋಸ್ ಅಂತ ಕರೀತಾರೆ. ಅದರ ಪ್ರಾಪರ್ಟಿ ಹೇಳುವಂಥದ್ದು ಲಿವಿಂಗ್ ಆ್ಯರೋಸ್, ಜೀವಂತಿಕೆಯ ಬಾಣಗಳು. ಬಹಳ ಬ್ಯೂಟಿಫುಲ್ ಆದಂಥ ಒಂದು ಆನ್ಸರು, ಮತ್ತು ಅದು ಆ ಪದ ಬಳಕೆಯೂ ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಕ್ವಶನ್ ನಂಬರ್ 1ರಿಂದ 23 ಕ್ವಶನ್ಸ್ಗೂ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಕೊಟ್ಟಿರುವಂಥದ್ದಾಗಿರುತ್ತೆ ವಿದ್ಯಾರ್ಥಿಗಳೇ. ಇದರ ಸದುಪಯೋಗವನ್ನು ಪಡ್ಕೋಬೇಕು. ಥ್ಯಾಂಕ್ ಯು ಆಲ್.